ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಹೈಕೋರ್ಟಿನಲ್ಲಿ ಖಾಲಿ ಇರುವಂತಹ ಡ್ರೈವರ್ ಹುದ್ದೆಗಳಿಗೆ ಈಗ ಸಂದರ್ಶನಕ್ಕೆ ಕರೆದಿದ್ದಾರೆ. ಸಂದರ್ಶನದ ದಿನಾಂಕ, ಸಂದರ್ಶನದ ಸ್ಥಳ ಮತ್ತು ಸಂದರ್ಶನಕ್ಕೆ ಎಲಿಜಿಬಲ್ ಆಗಿರುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಕರ್ನಾಟಕ ಹೈಕೋರ್ಟ್ ಬಿಡುಗಡೆ ಮಾಡಿದೆ. ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್, ಪ್ಲೀಸ್ ಲೈಕ್ ಮಾಡಿ. ಕರ್ನಾಟಕ ಹೈಕೋರ್ಟು 20/2/2025 ಕರ್ನಾಟಕ ಹೈಕೋರ್ಟ್ ವೆಬ್ಸೈಟಲ್ಲಿ ಡ್ರೈವರ್ ಹುದ್ದೆಗಳಿಗೆ ಸಂದರ್ಶನಕ್ಕೆ ಕರೆದಿರುವಂತಹ ಅಭ್ಯರ್ಥಿಗಳ ಪಟ್ಟಿ, ಸ್ಥಳ ಮತ್ತು ಡೇಟನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 20/2/2025 ಈ ಒಂದು ಅಧಿಸೂಚನೆ ಅಂದರೆ ನೋಟಿಫಿಕೇಶನನ್ನು ರಿಲೀಸ್ ಮಾಡಿದ್ದಾರೆ. ಇಂಟರ್ವ್ಯೂ ಲಿಸ್ಟನ್ನು ಬಿಡುಗಡೆಗೊಳಿಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು 11 ಅಭ್ಯರ್ಥಿಗಳಿಗೆ ಇಂಟರ್ವ್ಯೂಗೆ ಕರೆದಿದ್ದಾರೆ. ಈ ಎಲ್ಲ ಅಭ್ಯರ್ಥಿಗಳು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನೀವು ಕರ್ನಾಟಕ ಹೈಕೋರ್ಟಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಒಂದು ವೈವಾ ಇಂಟಿಮೇಷನ್ ಲೆಟರ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. 2 ಅಡ್ರೆಸ್ ಪ್ರೂಫ್ ಆದಂತಹ ವೋಟರ್ ಕಾರ್ಡ್ ಆದರಾಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆದರಾಗಿರ್ಬೋದು. ಈ ಎರಡರಲ್ಲಿ ಒಂದು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. 3 SSLC ಅಂಕಪಟ್ಟಿಯನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದಾದ ನಂತರ 4ನೇದು ಡ್ರೈವಿಂಗ್ ಲೈಸೆನ್ಸನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸಲ್ಲಿ ಯಾವುದಪ್ಪ ಅಂತಂದರೆ ಲೈಟ್ ಮೋಟರ್ ವೆಹಿಕಲ್ ವಿತ್ ಹೆವಿ ಪ್ಯಾಸೆಂಜರ್ ಮೋಟರ್ ವೆಹಿಕಲ್ ಆದರೂ ಆಗಿರ್ಬೋದು, ಹೆವಿ ಗೂಡ್ಸ್ ವೆಹಿಕಲ್ ಆದರೂ ಆಗಿರ್ಬೋದು. ಎರಡರಲ್ಲಿ ಒಂದನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. 5ನೇದು ಕ್ಯಾಸ್ಟ್ ಸರ್ಟಿಫಿಕೇಟು ಜೊತೆಗೆ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೀವು ಯಾವ ಕ್ಯಾಸ್ಟಿಗೆ ಸಂಬಂಧಪಟ್ಟಿದ್ದೀರಿ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಅದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್, ನೀವು ಕನ್ನಡ ಮೀಡಿಯಂ ಅಭ್ಯರ್ಥಿಗಳಾಗಿದ್ದರೆ 1ರಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಮಲ್ಲಿ ಅಂತ ಸ್ಟಡಿ ಮಾಡಿರುವಂತಹ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನೊಂದು ರೂರಲಲ್ಲಿ ಓದಿದರೆ ಅಂದರೆ ಗ್ರಾಮೀಣ ಮಾಧ್ಯಮದಲ್ಲಿ ಸ್ಟಡಿ ಮಾಡಿದರೆ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮಾಧ್ಯಮದಲ್ಲಿ ಓದಿರುವಂತಹ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒಂದು ವೇಳೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅಲ್ಲಿಂದ ಡಿಸ್ಚಾರ್ಜ್ ಆಗಿರುವಂತಹ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. 3rd ಜೆಂಡರ್ ಆಗಿದ್ದರೆ ನೀವು ಕೂಡ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 7th ಒನ್ 5 years ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಆಮೇಲೆ ಸಬಾರ್ಡಿನೇಟ್ ಕೋರ್ಸ್ಗಳಲ್ಲಿ ನೀವು ಡ್ರೈವರ್ ಆಗಿ ಏನಾದರೂ 5 years ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಆ 5 years ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ 8th ಒನ್ 371J ಅಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ನೀವೇನಾದರೂ ಸೇರಿದರೆ ಅನೆಕ್ಸರ್ A ಆ್ಯಂಡ್ B ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ 9ನೇದು ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒಂದು ಲಾಸ್ಟ್ ನೀವು ಎಲ್ಲಿ ಸ್ಟಡಿ ಮಾಡಿದಿರಿ ಆ ಒಂದು ಕಾಲೇಜಿಂದ ನೀವು ಸರ್ಟಿಫಿಕೇಟನ್ನು ತೊಗೊಂಡು ಬರಬೇಕಾಗುತ್ತೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು. ಇನ್ನೆರಡು ಇಬ್ಬರು ಗಣ್ಯ ವ್ಯಕ್ತಿಗಳಿಂದ 2 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ. ಇವರು ನಿಮ್ಮ ರಿಲೇಷನ್ ಆಗಿರಬಾರ್ದು, ನಿಮ್ಮ ಸಂಬಂಧಿಕರಲ್ಲದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀವು 2 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಬರೆಸ್ಕೊಂಡು ಸೀಲು ಮತ್ತು ಸೈನನ್ನು ಹಾಕ್ಸ್ಕೊಂಡು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ. ಇಲ್ಲಿ ಒಂದು ನೋಟನ್ನು ಕೊಟ್ಟಿದ್ದಾರೆ, ಸೀರಿಯಲ್ ನಂಬರ್ 4, 5, 6, 7 ಆ್ಯಂಡ್ 8. ಈ 5 ಅಭ್ಯರ್ಥಿಗಳು ಒರಿಜಿನಲ್ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿದಿರಲ್ವ ಆನ್ಲೈನಲ್ಲಿ, ಅದರ ಪ್ರಕಾರ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಬರಬೇಕಂತಂದೇಳಿ ಹೇಳಿದ್ದಾರೆ. ಈ ಒಂದು ಇಂಟರ್ವ್ಯೂ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ಹೈಕೋರ್ಟು ವಿಧಾನಸೌಧ ಅಪೋಸಿಟ್ ಇರುವಂತಹ ಕರ್ನಾಟಕ ಹೈಕೋರ್ಟು ಬೆಂಗಳೂರಿನಲ್ಲಿ ನೀವು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಅದು ಎಲ್ಲಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು ಹೈಕೋರ್ಟ್ ಫ್ರಮೆಸಸ್ ಫ್ರಮ್ ಗೇಟ್ ನಂಬರ್ 3ಗೆ ಹೋಗ್ಬೇಕು. ನಿಯರ್ ಹೈಕೋರ್ಟ್ ಸೆಕ್ಯೂರಿಟಿ ಆಫೀಸ್ ಇರುತ್ತೆ, ಅಲ್ಲಿ ರಿಪೋರ್ಟ್ ಅಟ್ ಕೋಟಾ ನಂಬರ್ 36ಗೆ ನೀವು ಹೋಗಬೇಕಾಗುತ್ತೆ. ಅದು ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ. ಕರ್ನಾಟಕ ಹೈಕೋರ್ಟು ಬೆಂಗಳೂರಿನಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ನಿಮಗೆ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ಅವ್ರು ಹೇಳುವಂತಹ ಸ್ಥಳಕ್ಕೆ ಹೋಗಿ ನೀವು ಇಂಟರ್ವ್ಯೂವನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅಲ್ಲಿ 36ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡ್ತಾರೆ. ಯಾವ ಡಾಕ್ಯುಮೆಂಟ್ಸ್ ತಂದಿರಿ, ಯಾವ ಡಾಕ್ಯುಮೆಂಟ್ಸ್ ತಂದಿಲ್ಲ ಎಲ್ಲ ವೆರಿಫಿಕೇಷನ್ ಮಾಡಿ ನಿಮ್ಮನ್ನು ಇಂಟರ್ವ್ಯೂಗೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ 11 ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. 4/4/2025 ಕಲ್ಯಾಣ ಕರ್ನಾಟಕದಲ್ಲಿ 11 ಅಭ್ಯರ್ಥಿಗಳಿಗೆ ಇವರಿಗೆ ಬೆಂಗಳೂರಲ್ಲಿ ನಿಮಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಯಾವತ್ತಂತಂದರೆ 4/4/2025 ಬೆಳಗ್ಗೆ 10 ಗಂಟೆ ಒಳಗಡೆ ನೀವು
ಕರ್ನಾಟಕ ಹೈಕೋರ್ಟು ಬೆಂಗಳೂರಿಗೆ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ. ಯಾವೆಲ್ಲ 11 ಜನ ಅಂದರೆ ಅನಿಲ್ ಕುಮಾರು, ವೆಂಕಟೇಶ್ ಡಿಯರು, ಮಂಜುನಾಥ, ಸಿದ್ಲಿಂಗ, ಮಹೇಶ, ಮಲ್ಲಿಕಾರ್ಜುನ, ಸಿದ್ದೇಶ್ ಕುಮಾರು, ದೇವೇಂದ್ರಪ್ಪ ಹುಣಸಗಿ, ರವೀಂದ್ರ, ರುದ್ರೇಶ, ಸಿದ್ದಪ್ಪ. ಈ 11 ಅಭ್ಯರ್ಥಿಗಳು 4/4/2025 ನೀವು ಬೆಳಗ್ಗೆ 10 ಗಂಟೆಗೆ ನೀವು ಇಂಟರ್ವ್ಯೂವನ್ನು ಅಟೆಂಡ್ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು 738 ಅಭ್ಯರ್ಥಿಗಳು ಸಂದರ್ಶನಕ್ಕೆ ಎಲಿಜಿಬಲ್ ಆಗಿದ್ದಾರೆ. ಇಲ್ಲೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಯಾವ್ಯಾವ ತೆಗೆದುಕೊಂಡು ಹೋಗ್ಬೇಕಂತಂದೇಳಿ ನೋಡ್ತಾ ಹೋಗೋಣ. ವೈವಾ ಇಂಟಿಮೇಷನ್ ಲೆಟರ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಸೆಕೆಂಡ್ ಒನ್ನು. ಥರ್ಡ್ ಒನ್ನು SSLC ಅಂಕಪಟ್ಟಿಯನ್ನು ತೆಗೆದುಕೊಂಡು ಹೋಗ್ಬೇಕು. ಫೋರ್ತ್ ಒಂದು ನೀವು ಡ್ರೈವಿಂಗ್ ಲೈಸೆನ್ಸನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. 5ನೇದು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಅದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅದಾದ ನಂತರ ನೀವು ರೂರಲಲ್ಲಿ ಓದಿದ್ರೆ ಅಂದರೆ ರೂರಲ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಕನ್ನಡ ಮೀಡಿಯಮಲ್ಲಿ ಓದಿದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅದಾದ ನಂತರ 5 years ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಯಾವುದಾದ್ರೂ ಗೌರ್ಮೆಂಟ್ ಇಲಾಖೆಯಲ್ಲಿ ನೀವು ಡ್ರೈವರ್ ಆಗಿ ಕೆಲಸ ಮಾಡಿದರೆ 5 ವರ್ಷವರೆಗೆ ಸೇವೆ ಸಲ್ಲಿಸಿದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅದಾದ ನಂತರ 8ನೇದು 3 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂದರೆ ಒಂದು ನೀವು ಲಾಸ್ಟ್ ಎಲ್ಲಿ ಸ್ಟಡಿ ಮಾಡಿದ್ದೀರಾ ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತರಬೇಕಾಗುತ್ತೆ. ಅದಾದ ನಂತರ 2 ಗಣ್ಯ ವ್ಯಕ್ತಿಗಳಿಂದ ಕೂಡ ನೀವು 2 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ತರಬೇಕಾಗುತ್ತೆ. ಆ 2 ಗಣ್ಯ ವ್ಯಕ್ತಿಗಳು ನಿಮ್ಮ ಸಂಬಂಧಿಕರಾಗಿರಬಾರ್ದು, ಅಂದರೆ ನಾನ್ ರಿಲೇಷನ್ ಆಗಿರಬೇಕು. ಅಂತಹ ಗಣ್ಯ ವ್ಯಕ್ತಿಗಳಿಂದ ನೀವು 2 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ತರಬೇಕಾಗುತ್ತೆ. ಇಲ್ಲಿ ಕೂಡ ಒಂದು ನೋಟನ್ನು ಕೊಟ್ಟಿದ್ದಾರೆ 4, 5, 6, 7 ಅಂತಂದೇಳಿ 4 ಅಭ್ಯರ್ಥಿಗಳು ನೀವು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಿದ್ರಿ ಅದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ನೀವು ತರಬೇಕಂತಂದೇಳಿ ಅವರು ಇಂಟಿಮೇಟ್ ಮಾಡಿದ್ದಾರೆ. ಇವ್ರಿಗೂ ಕೂಡ ಸೇಮು ಗೇಟ್ ನಂಬರ್ 3 ಹೈಕೋರ್ಟ್ ಸೆಕ್ಯೂರಿಟಿ ಆಫೀಸು ಆ್ಯಂಡ್ ರಿಪೋರ್ಟ್ ಅಟ್ ಕೋಟಾ ನಂಬರ್ 36ಗೆ ಹೋಗಬೇಕು. ಗ್ರೌಂಡ್ ಫ್ಲೋರು ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರಿಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಡೇಟನ್ನು ಕೊಟ್ಟಿದ್ದಾರೆ. ಈಗ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲವು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. 738 ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಬೇರೆ ಬೇರೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಆ ದಿನಾಂಕದಂದು ನೀವು ಇಂಟರ್ವ್ಯೂವನ್ನು ಅಟೆಂಡ್ ಆಗಬೇಕು. ಇಲ್ಲಿ ನೋಡ್ತಾ ಹೋಗೋಣ. 17th March 2025 ಅಂದರೆ 17/3/2025 10 ಗಂಟೆಗೆ ಇಲ್ಲಿ ಕೊಟ್ಟಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಇಂಟರ್ವ್ಯೂವನ್ನು ಅಟೆಂಡ್ ಆಗಬೇಕು. ಎಲ್ಲರ ಹೆಸರನ್ನು ಹೇಳ್ತಾ ಹೋಗಲ್ಲ, ಒಂದು 3 ಹೆಸರನ್ನು ಹೇಳ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಈ ಒಂದು PDF ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ನೇಮು ಮತ್ತು ನಿಮಗೆ ಯಾವ ದಿನಾಂಕದೊಂದು ಇಂಟರ್ವ್ಯೂ ಇದೆ ಫುಲ್ ಡೀಟೇಲ್ ಆಗಿ ನೋಡಿಕೊಂಡು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ನಿಮಗೆ ಅನೇಕ ಡೌಟ್ಸ್ಗಳು ಏನಾದರೂ ಇತ್ತಪ್ಪ ಅಂತಂದರೆ ಕಮೆಂಟ್ಸ್ ಮುಖಾಂತರ ನೀವು ತಿಳಿಸ್ಬೋದು, ನಾನು ಅದರಲ್ಲಿ ಕ್ಲಾರಿಫೈ ಮಾಡ್ತೀನಿ. ನಿಮಗೆ ಅನೇಕ ಡೌಟ್ಸ್ಗಳಿದ್ದರೆ ನೀವು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಲ್ಲೂ ಕೂಡ ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ನಾನು ಅನೇಕ ವಿಡಿಯೋಗಳನ್ನು ನಾನು ಟೆಲಿಗ್ರಾಮ್ ಚಾನಲ್ ನನ್ನ ಗ್ರೂಪಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತಿರ್ತೀನಿ, ಆದ್ದರಿಂದ ನೀವು ಗ್ರೂಪನ್ನು ಜಾಯಿನ್ ಆಗಿ. ಈಗ ನೋಡ್ತಾ ಇರ್ಬೋದು 17/3/2025 ಒಂದಷ್ಟು ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿದ್ದಾರೆ. ಆ ಲಿಸ್ಟನ್ನು ಸ್ವಲ್ಪ ಜನದ ಹೆಸರನ್ನು ಮಾತ್ರ ಹೇಳ್ತಾ ಹೋಗ್ತೀನಿ, ಎಲ್ಲರ ಹೆಸರನ್ನು ಹೇಳ್ತಾ ಹೋಗಲ್ಲ. ಪರಮೇಶ್ವರ್, ಶೇಖ್ ಫಿರೋಜ್, ಮೊಹಮ್ಮದ್ ಜಲಾಲುದ್ದೀನ್, ಶ್ರೀನಿವಾಸ್, ಸುರೇಶ್, ಅಶೋಕ್, ಕಿರಣ್ MS, ಅಲ್ತಾಫ್, ವಿನೋದ್ MK, ಸದಾನಂದ. ಈ 1ರಿಂದ 53 ಅಭ್ಯರ್ಥಿಗಳೆಲ್ಲರೂ ಕೂಡ 17/3/2025 ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ ಕೆಲವೊಂದಷ್ಟು ಅಭ್ಯರ್ಥಿಗಳು ಕೊಟ್ಟಿದ್ದಾರೆ, ನೋಡೋಣ. 18/3/2025 ಕೆಲವೊಂದಷ್ಟು ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಕರೆದಿದ್ದಾರೆ. ಸೀರಿಯಲ್ ನಂಬರ್ 54 ಕಿರಣ್ GK ಅವರಿಂದ ಹಿಡಿದು 106 ಸಂಗಮೇಶ್ M ಅಂಗಡಿಯವರವರೆಗೂ ಅವರೆಲ್ಲರೂ ಕೂಡ 18/3/2025 ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ. ನೆಕ್ಸ್ಟ್ 19/3/2025 ಕೆಲವೊಂದಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದರೆ ಸೀರಿಯಲ್ ನಂಬರ್ 107 ಬಸವರಾಜು H ಅವರಿಂದ ಹಿಡಿದು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. 159 ಸೀರಿಯಲ್ ನಂಬರು ಧರ್ಮೇಂದ್ರ MP ಅವ್ರಿಗೆ ಎಲ್ಲರೂ ಕೂಡ 19/3/2025 ಒಳಗಡೆ ನೀವೆಲ್ಲರೂ ಕೂಡ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ 20/3/2025 10 ಗಂಟೆ ಒಳಗಡೆ ನೀವು ಸೀರಿಯಲ್ ನಂಬರ್ 160 ಸಂತೋಷ್ ಅವರಿಂದ ಹಿಡಿದು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. 212 ಮೂರ್ತಿ TN ಒಳಗಡೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು 20/3/2025 ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು.
ನೆಕ್ಸ್ಟ್ ಫ್ರೈಡೇ 21 ಮಾರ್ಚ್ 2025ರಂದು 213 ಹರೀಶಾ ಬಿ ಎನ್ ಅವರಿಂದ ಹಿಡಿದು ನೋಡ್ತಾ ಹೋಗೋಣ 265 ಚೇತನ್ ಕಾಂಬ್ಳೆವರೆಗೆ ನೀವೆಲ್ಲರೂ ಕೂಡ 21/3/2025ರಂದು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ ಸ್ಯಾಟರ್ಡೆ 22 ಮಾರ್ಚ್ 2025 10 ಗಂಟೆಗೆ 266ರಿಂದ ಹಿಡಿದು ಶ್ರೀನಿವಾಸ ಶಿವಶಂಕರ CM ಅಂತ ಹೇಳಿ ಇವರಿಂದ ಹಿಡಿದು ನೋಡೋಣ ಎಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. 318 ಶುಭಚಂದ್ರ ಛಲವಾದಿ ಇಲ್ಲಿವರೆಗೂ ಕೂಡ ನೀವು ನೋಡೋಣ ತಡಿ ಒಂದು ನಿಮಿಷ 22/3/2025ರಂದು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ. ನೆಕ್ಸ್ಟ್ 24 ಮಾರ್ಚ್ 2025 ಬೆಳಗ್ಗೆ 10 ಗಂಟೆಗೆ ನೀವು ಇಂಟರ್ವ್ಯೂ ಅಟೆಂಡ್ ಆಗಬೇಕು. ಯಾರೆಲ್ಲ ಅಭ್ಯರ್ಥಿಗಳಂದರೆ 319 ಭೀಮಾಶಂಕರ್ ಅವರಿಂದ ಹಿಡಿದು ನೋಡ್ತಾ ಇರೋದು ನೀವು 371 ತ್ಯಾಗರಾಜ್ ಅವರಿಗೆ 24 ಮಾರ್ಚ್ 2025ರಂದು ನೀವು ಎಲ್ಲ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ ಟ್ಯೂಸ್ಡೇ 25 ಮಾರ್ಚ್ 2025 372 ಮಂಜುನಾಥ್ ಅವರಿಂದ ಹಿಡಿದು 424 ರಾಜಶೇಖರ್ ವಿ ಅವರು ಎಲ್ಲರೂ ಕೂಡ 25/3/2025ರಂದು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ 26 ಮಾರ್ಚ್ 2025ರಲ್ಲಿ 425 ಸೀರಿಯಲ್ ನಂಬರು ಪುನೀತ್ ಕುಮಾರ್ ಎಸ್ ಅವರಿಂದ ಹಿಡಿದು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. 477 ಸಂದೇಶ್ ಕುಮಾರ್ ಅವರಿಗೆ ಎಲ್ಲರೂ ಕೂಡ 26/3/2025 ನೀವು ಇಂಟರ್ವ್ಯೂನ ಅಟೆಂಡ್ ಆಗಬೇಕು. ನೆಕ್ಸ್ಟ್ 27 ಮಾರ್ಚ್ 2025 ಸೀರಿಯಲ್ ನಂಬರ್ 478 ಸಚಿನ್ ಕುಮಾರ್ ಅಂತಂದೇಳಿ ಅವರಿಂದ ಹಿಡಿದು 27. ನೆಕ್ಸ್ಟ್ 530 ಕೃಷ್ಣಯ್ಯ ಅಲ್ಲಿವರೆಗೂ 27/3/2025ರಂದು ನೀವು ಇಂಟರ್ವ್ಯೂನ ಅಟೆಂಡ್ ಆಗಬೇಕು. ನೆಕ್ಸ್ಟ್ 28 ಮಾರ್ಚ್ 2025 ಇಲ್ಲಿ 531 ಯೋಗೇಶ್ ಕೆ ಇಂದ ಹಿಡಿದು ಎಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ನೋಡ್ತಾ ಇರ್ಬೋದು. 583 ವಿನಯ್ KS ಅವರು 28/3/2025ರಂದು ನೀವು ಇಂಟರ್ವ್ಯೂನ ಅಟೆಂಡ್ ಆಗಬೇಕಾಗುತ್ತೆ. ನೆಕ್ಸ್ಟ್ 2 ಏಪ್ರಿಲ್ 2025 584 ಹಿಡಿದು ದುರ್ದುಂಡಪ್ಪ ಅವರಿಂದ ಹಿಡಿದು 2/4/2025 636 ತಾಯಪ್ಪ ಇಲ್ಲಿವರೆಗೂ 2/4/2025 ಆವತ್ತಿನ ದಿನ ನೀವೆಲ್ಲ ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ 3 ಏಪ್ರಿಲ್ 2025 637 ಬಸವರಾಜ ಎ ಅವರಿಂದ ಹಿಡಿದು 689 ಮಂಜುನಾಥ್ ಮಾದರ್ ಅವರಿಗೆ ನೀವೆಲ್ಲರೂ ಕೂಡ 3/4/2025ರಂದು ನೀವು ಇಂಟರ್ವ್ಯೂನ ಅಟೆಂಡ್ ಆಗಬೇಕು. ನೆಕ್ಸ್ಟ್ 4 ಏಪ್ರಿಲ್ 2025 690 KPH ಗೌಡ ಅಂತಂದೇಳಿ ಇವರಿಂದ ಹಿಡಿದು 738 ಅಭ್ಯರ್ಥಿ ಕೃಷ್ಣ ಕುಮಾರ್ ಇಲ್ಲಿವರೆಗೂ ಕೂಡ ನೀವೆಲ್ಲರೂ ಯಾವತ್ತಪ್ಪ ಅಂತಂದರೆ ನೋಡ್ತಾ ಇರ್ಬೋದು 4 ಏಪ್ರಿಲ್ 2025ರಂದು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ನಾನು ಹೇಳಿರುವಂತಹ ಎಲ್ಲ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು 2 ಸೆಟ್ ಜೆರಾಕ್ಸ್ ಹಾಕ್ಕೊಂಡು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಿ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸನ್ನು ಕೂಡ ನೀವು ಬಿಟ್ಟು ಹೋಗಬೇಡಿ, ಯಾಕಂದ್ರೆ ರಿಜೆಕ್ಟ್ ಆಗುವ ಸಾಧ್ಯತೆ ಬಹಳಷ್ಟಿದೆ. ಆದ್ದರಿಂದ ಎಲ್ಲ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು ನಾನು ಹೇಳಿರುವಂತಹ ದಿನಾಂಕದಂದು ನೀವು ಎಲ್ಲರೂ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಆಗಿದೆ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಗುಡ್ ಲಕ್.